ಸಿದ್ದಗಂಗಾ ಮಠದ ಮಠಾಧೀಶರಾಗಿದ್ದ ಶತಾಯುಷಿ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿರುವುದನ್ನು ಮತ್ತು ಕೇಂದ್ರದ ಮಾಜಿ ಸಚಿವರಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಹಾಗೂ ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದ ದತ್ತು ಯಲ್ಲಪ್ಪ ಹಕ್ಕೆಗೋಳ್ ಮತ್ತು ಸಾಲೇರ್ ಎಸ್ ಸಿದ್ದಪ್ಪ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸ ಬಯಸುತ್ತಿದ್ದೇನೆ. ದಯಮಾಡಿ ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸುವಾಗ ತಮ್ಮ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗಿರಬೇಕೆಂದು ಸೂಚಿಸ್ತಾ ಇದ್ದೇನೆ. ಈ ಸ್ಥಿತಿ ಬರಬಾರದು. ನಮ್ಮ ಅಸೆಂಬ್ಲಿಗೆ ಸಂತಾಪ ಸೂಚಕ ನಿರ್ಣಯ ತೆಗೆದುಕೊಳ್ಳುವಾಗಲೂ ಕೂಡ ಸಂಭಾಷಣೆಗಳಲ್ಲಿ ಇರೋದಾದ್ರೆ ಆ ನಿರ್ಣಯನೇ ಮಂಡಿಸೋದು ಬೇಡ. ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಸಿದ್ದಗಂಗಾ ಮಠದ ಪೀಠಾಧೀಶರಾಗಿದ್ದ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರು ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಶ್ರೀ ಹೊನ್ನೇಗೌಡ ಮತ್ತು ಶ್ರೀಮತಿ ಗಂಗಮ್ಮ ದಂಪತಿಗಳ ಪುತ್ರರಾಗಿ ದಿನಾಂಕ 1/4/1908 ಜನಿಸಿದ್ದು ಪೂರ್ವಾಶ್ರಮದಲ್ಲಿ ಶಿವಣ್ಣನೆಂದು ನಾಮಧೇಯ ಹೊಂದಿದ್ದರು. ಬೆಂಗಳೂರಿನಲ್ಲಿ BA ಪದವಿ ಪಡೆದಿದ್ದ ಶ್ರೀಗಳು ವ್ಯಾಸಂಗದ ದಿನಗಳಲ್ಲಿಯೇ ತುಮಕೂರಿನ ಸಿದ್ದಗಂಗಾ ಮಠದೊಂದಿಗೆ ಬಾಂಧವ್ಯ ಹೊಂದಿದ್ದರು. 1930ರಲ್ಲಿ ಸಿದ್ದಗಂಗಾ ಮಠದ ಉತ್ತರಾಧಿಕಾರಿಯಾಗುವುದರ ಮೂಲಕ ಸನ್ಯಾಸತ್ವ ಸ್ವೀಕರಿಸಿದ ಶ್ರೀಗಳು ಸುಮಾರು 89 ವರ್ಷಗಳ ಕಾಲ ಪರಮಶ್ರೇಷ್ಠ ಸಂತರಾಗಿ ಬಾಳಿದರು. ಸಿದ್ದಗಂಗಾ ಮಠವನ್ನು ಸರ್ವಧರ್ಮದ ಶಾಂತಿಯ ಬೀಡಾಗಿಸಿದ್ದರು. ಅನ್ನ, ಅಕ್ಷರ, ಆಶ್ರಯವನ್ನು ಎಲ್ಲ ಜನಾಂಗದ ಮಕ್ಕಳಿಗೂ ನೀಡುವುದರ ಮೂಲಕ ತ್ರಿವಿಧ ದಾಸೋಹಿಯಾಗಿದ್ದ ಯತಿಶ್ರೇಷ್ಠರು ಅನಕ್ಷರತೆ, ಬಡತನ, ಹಸಿವು ಹಾಗೂ ಅಸಮಾನತೆ ಹೋಗಲಾಡಿಸಲು ಅತೀವ ಶ್ರಮ ವಹಿಸಿದ್ದರು. ಉತ್ತರದಲ್ಲಿ ಗಂಗೆ ಪ್ರಖ್ಯಾತವಿದ್ದಂತೆ ದಕ್ಷಿಣದಲ್ಲಿ ಸಿದ್ದಗಂಗೆಯನ್ನು ಪ್ರಖ್ಯಾತಿಗೊಳಿಸಿದ ಶ್ರೀಗಳು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವಿಸ್ಮರಣೀಯವಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಬದುಕಿನುದ್ದಕ್ಕೂ ಕಾಯಕ ಯೋಗಿಯಾಗಿಯೇ ಇದ್ದ ಶ್ರೀಗಳು ತ್ಯಾಗದ ಪ್ರತಿರೂಪವಾಗಿದ್ದರು. ಕರ್ನಾಟಕ, ಬೆಂಗಳೂರು ಮತ್ತು ತುಮಕೂರು ವಿಶ್ವವಿದ್ಯಾಲಯಗಳು ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ನೀಡಿ ಅಲ್ಲದೆ ಕರ್ನಾಟಕ ರತ್ನ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಅರಸಿ ಬಂದಿದ್ದವು. ಶ್ರೀಗಳ ಜೀವನವೇ ಮನುಕುಲಕ್ಕೆ ಒಂದು ಸಂದೇಶವಾಗಿದ್ದು ನಡೆದಾಡುವ ದೇವರೆಂದೇ ಶ್ರೀಗಳು ನಾಡಿನಲ್ಲಿ ಪ್ರಖ್ಯಾತಿಯಾಗಿದ್ದರು. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ದಿನಾಂಕ 21/1/2019 ಲಿಂಗೈಕ್ಯರಾಗಿರುತ್ತಾರೆ. ಜಾರ್ಜ್ ಫರ್ನಾಂಡಿಸ್ ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರು ದಿನಾಂಕ 3/6/1930 ಮಂಗಳೂರಿನಲ್ಲಿ ಜನಿಸಿದ್ದು ಮೆಟ್ರಿಕ್ಯುಲೇಷನ್ ಶಿಕ್ಷಣವನ್ನು ಪೂರೈಸಿದ ಇವರು ವೃತ್ತಿಯಲ್ಲಿ ಪತ್ರಕರ್ತರಾಗಿದ್ದರಲ್ಲದೆ ಪ್ರವೃತ್ತಿಯಲ್ಲಿ ಕಾರ್ಮಿಕ ಮುಖಂಡರಾಗಿದ್ದರು. ಬೆಂಗಳೂರಿನ ಸೇಂಟ್ ಪೀಟರ್ಸ್ ಸೆಮಿನಾರ್ಗೆ ರೋಮನ್ ಕ್ಯಾಥೋಲಿಕ್ ಪಾದ್ರಿಯಾಗಿ ತರಬೇತಿ ಪಡೆದು ತದನಂತರ 1949ರಲ್ಲಿ ಕೆಲಸವನ್ನು ನಡೆಸಿ ಮುಂಬೈಗೆ ತೆರಳಿ ಅಲ್ಲಿ ಸಾರಿಗೆ ಹಾಗೂ ಹೋಟೆಲ್ಗಳಲ್ಲಿ ನಡೆಯುತ್ತಿದ್ದ ದೌರ್ಜನ್ಯದ ವಿರುದ್ಧ ಕಾರ್ಮಿಕರನ್ನು ಸಂಘಟಿಸುತ್ತಾ ನ್ಯಾಯಕ್ಕಾಗಿ ಹೋರಾಟ ನಡೆಸಿದರಲ್ಲದೆ 1950ರಲ್ಲಿ ಮುಂಬೈ ಕಾರ್ಮಿಕರ ಚಳವಳಿಯ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದರು. 1961ರಿಂದ 67ರವರೆಗೆ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ನ ಸದಸ್ಯರಾಗುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ಇವರು ಶೋಷಿತ ಕಾರ್ಮಿಕರ ಪರವಾಗಿ ನಿರಂತರ ಹೋರಾಟ ನಡೆಸಿದ್ದರು. 1967ರಲ್ಲಿ ನಡೆದ 4ನೇ ಲೋಕಸಭೆಗೆ ಬಾಂಬೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಗೊಂಡ ಫರ್ನಾಂಡಿಸ್ ಅವರು 1997, 1980, 1989, 1991, 1996, 1998, 1999 ಮತ್ತು 2004ರಲ್ಲಿ ಕ್ರಮವಾಗಿ 6, 7, 9, 10, 11, 12, 13 ಮತ್ತು 14ನೇ ಲೋಕಸಭೆಗೆ ಚುನಾಯಿತರಾಗಿದ್ದ ಇವರು
1977 ಮಾರ್ಚ್ನಿಂದ ಜುಲೈವರೆಗೆ ಕೇಂದ್ರದ ಸಂಪರ್ಕ ಸಚಿವರಾಗಿ, ನಂತರ 77ರಿಂದ 79ರವರೆಗೆ ಕೈಗಾರಿಕಾ ಸಚಿವರಾಗಿ, 89ರಿಂದ 90ರವರೆಗೆ ರೈಲ್ವೆ ಸಚಿವರಾಗಿ ಹಾಗೂ 98ರಿಂದ 2004ರವರೆಗೆ ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದು, ಆ ಅವಧಿಯಲ್ಲಿ ಪೋಖ್ರಾನ್ ಅಣ್ವಸ್ತ್ರ ಪರೀಕ್ಷೆಯ ಉಸ್ತುವಾರಿ ವಹಿಸಿದ್ದರು. ಇವರು ರೈಲ್ವೆ ಸಚಿವರಾಗಿದ್ದಾಗ ಉತ್ತರ ಕನ್ನಡದ ಮೈಲಿಗಲ್ಲು ಎಂದೇ ಭಾವಿಸಲಾಗುವ ಕೊಂಕಣ ರೈಲ್ವೆ ಯೋಜನೆಯ ಹರಿಕಾರರಾಗಿ ಜನರ ಮನದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಬಹುಭಾಷೆಗಳನ್ನು ಬಲ್ಲ ಉತ್ತಮ ವಾಗ್ಮಿಯಾಗಿದ್ದ ಫರ್ನಾಂಡಿಸ್ ಅವರು 4ರಲ್ಲಿ ರೈಲ್ವೆ ಕಾರ್ಮಿಕರ ಪರವಾಗಿ ಮುಷ್ಕರದ ನೇತೃತ್ವ ವಹಿಸಿದ್ದರಲ್ಲದೆ 75ರಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ನಡೆಸಿದ್ದರು. ಜಾರ್ಜ್ ಫರ್ನಾಂಡಿಸ್ ಅವರು ಬದುಕಿನುದ್ದಕ್ಕೂ ಸರಳ ಜೀವನ ನಡೆಸುತ್ತಾ ದಕ್ಷ ಮತ್ತು ಪ್ರಾಮಾಣಿಕರಾಗಿ ಸಾರ್ವಜನಿಕ ಸೇವೆಯನ್ನು ಕೈಗೊಳ್ಳುತ್ತಾ ಹಲವಾರು ಪತ್ರಿಕೆಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಜಾರ್ಜ್ ಫರ್ನಾಂಡಿಸ್ ರವರು ದಿನಾಂಕ 29/1/2019ರಂದು ನಿಧನ ಹೊಂದಿರುತ್ತಾರೆ. ದತ್ತು ಯಲ್ಲಪ್ಪ ಹಕ್ಯಾಗೋಳ್. ಶ್ರೀ ದತ್ತು ಯಲ್ಲಪ್ಪ ಹಕ್ಯಾಗೋಳ್ ಅವರು ದಿನಾಂಕ 1/6/1940ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಜನಿಸಿದ್ದು, ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸಿರುತ್ತಾರೆ. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಇವರು ಪ್ರವೃತ್ತಿಯಲ್ಲಿ ಸಮಾಜ ಸುಧಾರಕರಾಗಿದ್ದರು. ದಿವಂಗತರು 1987ರಿಂದ 92ರವರೆಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದ ಇವರು 2004ರಲ್ಲಿ 12ನೇ ವಿಧಾನಸಭೆಗೆ ಚಿಕ್ಕೋಡಿ ಮೀಸಲು ಕ್ಷೇತ್ರದಿಂದ ಚುನಾಯಿತರಾಗಿ ಸೇವೆ ಸಲ್ಲಿಸಿದ್ದರು. ದತ್ತು ಯಲ್ಲಪ್ಪ ಹಕ್ಯಾಗೋಳ್ ಇವರು ದಿನಾಂಕ 28/12/2018ರಂದು ನಿಧನ ಹೊಂದಿರುತ್ತಾರೆ. ಸಾಲೇರ್ ಎಸ್ ಸಿದ್ದಪ್ಪ. ಶ್ರೀ ಸಾಲೇರ ಎಸ್ ಸಿದ್ದಪ್ಪ ಇವರು ಭದ್ರಾವತಿ ತಾಲೂಕಿನ ಬಾಳೆಮೂರ್ನಹಳ್ಳಿಯಲ್ಲಿ ದಿನಾಂಕ 16/1/1939ರಂದು ಜನಿಸಿದ್ದು, ಕಾನೂನು ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಇವರು ಪ್ರವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದರು. ಸಮಾಜವಾದಿ ಜನತಾ ಪಕ್ಷದ ಭದ್ರಾವತಿ ತಾಲೂಕಿನ ಅಧ್ಯಕ್ಷರಾಗಿದ್ದ ಇವರು ಶಾಂತವೇರಿ ಗೋಪಾಲಗೌಡರ ನೇತೃತ್ವದಲ್ಲಿ ನಡೆದ ಸಮಾಜವಾದಿ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಅಲ್ಲದೆ 1975ರಲ್ಲಿ ದೇಶದಲ್ಲಿ ಜಾರಿಗೆ ಬಂದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿ ಬಂಧಿತರಾಗಿದ್ದ ಇವರು ಸುಮಾರು 14 ತಿಂಗಳುಗಳ ಕಾಲ ಸೆರೆಮನೆ ವಾಸ ಅನುಭವಿಸಿದ್ದರು. ಭದ್ರಾವತಿ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದ ದಿವಂಗತರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಇವರು 1983 ಮತ್ತು 85ರಲ್ಲಿ ಕ್ರಮವಾಗಿ 7 ಮತ್ತು 8ನೇ ವಿಧಾನಸಭೆಗೆ ಭದ್ರಾವತಿ ಕ್ಷೇತ್ರದಿಂದ ಚುನಾಯಿತರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸಾಲೇರ್ ಎಸ್ ಸಿದ್ದಪ್ಪ ಅವರು ದಿನಾಂಕ 29/1/2019ರಂದು ನಿಧನ ಹೊಂದಿರುತ್ತಾರೆ. ಈಗ ಸದನ ಈ ನಿರ್ಣಯವನ್ನು ಕೈಗೆತ್ತಿಕೊಳ್ಳಬೇಕು.